ಹಾಯ್ ನಮಸ್ತೆ. ಗೌಡ್ರ ಜ್ಯೋತಿ ಲಾಗ್ಸ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಗೆ ಇವತ್ತು ಹೊಸ ಬೈಕ್ ನಮ್ಮದು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಇವ್ರು ನಮ್ಮ ಬ್ರದರ್ಗೋಸ್ಕರ ತೊಗೊಂಡಿರೋಂಥದ್ದು. ಆಲ್ಮೋಸ್ಟ್ 98,000 ಬಿತ್ತು. ಇದು ಸೆಲ್ಫ್ ಹೀರೋ ಹೊಂಡಾ. ನಾವು ಮೊದಲು ಬೇರೆ ಎಲ್ಲ ನೋಡ್ಕೊಂಬಂದ್ವಿ, ಬಟ್ ನಮ್ಗೆ ಇದು ಹೊಲ ಮನೆಗೆ ಯೂಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಹೀರೋ ಹೊಂಡನ ತೊಗೊಂಬಂದ್ವಿ. ಇದನ್ನು ಎಕ್ಸಾಕ್ಟ್ಲಿ ನಾವು 4 ಗಂಟೆ ಹಂಗೆ ಮುಹೂರ್ತಕ್ಕೆ ತೊಗೊಂಬಂದ್ವಿ. ಅಷ್ಟರೊಳಗೆ ಆಲ್ರೆಡಿ ಮಳೆ ಶುರುವಾಗ್ಬಿಟ್ಟಿತ್ತು. ಆದರೂ ಕೂಡ ನಾನು ಮಳೆಯೊಳಗನ ಪೂಜೆನ ಶುರು ಮಾಡಿದೆ. ಹೊರಗಡೆ ನಾವು ಅಲ್ಲಿ ಸ್ಟಾರ್ಟಿಂಗ್ ಹೊರಗಡೆ ಬಂದಾಗಲೇ ಒಂದು ಗಣಪತಿ ದೇವಸ್ಥಾನ ಇತ್ತು, ಅಲ್ಲಿ ಅವನು ಪೂಜೆ ಮುಗಿಸ್ಕೊಂಡು ಬಂದ. ಮಳೆ ಕಾರಣಕ್ಕೆ ನಾವು ಡೈರೆಕ್ಟಾಗಿ ಬೇರೆ ಗಾಡಿ ಒಳಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಮನೆಯೊಳಗೆ ಏನು ಪೂಜೆಗೆ ಬೇಕು ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ. ಪರ್ಸ್ನಲಿ ನಮ್ಮ ಮನೆಯೊಳಗೆ ಏನೇ ವಸ್ತು ಬಂದ್ರೂ ಒಂಥರ ಹಬ್ಬದ ಥರ ಅನಿಸ್ತೈತಿ, ಸಡಗರ ಅನಿಸ್ತೈತಿ. ಪೂಜಾ ಸಾಮಗ್ರಿ ಬಂದ್ಬಿಟ್ಟು ನಾವು ತೊಗೊಂಡಿದ್ದು ಮಲ್ಲಿಗೆ ಹೂವು, ಸೇವಂತಿ ಹೂವು, ಕಂಕಣ ಮತ್ತು ಗಂಧ, ಕುಂಕುಮ, ಅರಿಶಿನ. ಸೊ ಕಂಕಣ ಅಂತೂ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಮನ್ಯಾಗ ಮೇನ್. ಏನೋ ಒಂದು ಫಂಕ್ಷನ್ ಆಗೈತೆ ಅಂತಂದ್ರೆ ಫಸ್ಟ್ ಒಂದು ಕಂಕಣ ಕಟ್ಕೊಂಡಿರ್ಬೇಕು. ಸೊ ಫಸ್ಟ್ ನಾವು ಅದಕ್ಕೆ ಬೈಕಿಗೆ ಒಂದು ಕಂಕಣನ ಕಟ್ಟಿದ್ವಿ. ಇದೆಲ್ಲ ಭಾಳ ಚೆನ್ನಾಗಿ ರಿಚುವಲ್ಸ್ ಐತಿ. ಆಮೇಲೆ ನಮ್ಮ ತಮ್ಮರು ಸೇರಿ ಇದನ್ನೆಲ್ಲ ಪೂಜೆ ಮಾಡಿದ್ವಿ. ನೀವು ಬೇರೆ ಬೇರೆ ಥರ ಬೈಕ್ ಪೂಜೆ ಮಾಡೋದು ನೋಡಿರ್ತೀರಿ. ಸ್ವಲ್ಪ ನಾವು ಮನೆಯೊಳಗೆ ಮಾಡಿರೋದ್ರಿಂದ ಎಲ್ಲವೂ ಕರೆಕ್ಟಾಗಿ ಮಾಡ್ಕೊಂಡ್ವಿ. ಈಗ ಹೊರಗಡೆ ಹೋದಾಗ ಅಲ್ಲಿ ಬೇರೆ ಥರ ಇರ್ತೈತಿ, ಇಲ್ಲಿ ನಾವು ಮನ್ಯಾಗ ಬಂದಾಗ ಆರತಿ ತೊಗೊಂಡು ಪೂಜೆ ಮಾಡಿದ್ವಿ. ನಮ್ಮ ಪೂಜಾ ಲಾಗ್ ಅಲ್ಲಿಗೆ ಏನು ಮುಗಿಲಿಲ್ಲ, ಇದು ಕಂಟಿನ್ಯೂ ಇದು ಮುಂದುವರ್ತಾನೆ ಇದೆ. ಸೊ ಅದಕ್ಕೆ ಮತ್ತೆ ನಾವು ದೃಷ್ಟಿ ತೆಗೆದ್ವಿ. ದೃಷ್ಟಿ ತೆಗೆದು ನಿಂಬೆಹಣ್ಣು ಮುಂದಕ್ಕೆ ಹಿಂದಕ್ಕೆ ಇಟ್ಟು ನಮ್ಮ ತಮ್ಮರ ಕಡೆಯಿಂದ ಅದನ್ನು ಕೂಡ ತುಳಿಸಿದ್ವಿ. ಅದಾದಮೇಲೆ ಮತ್ತು ನಮ್ಮಮ್ಮರು ಇದಿಷ್ಟಕ್ಕೆ ಬೇಡವ ಇನ್ನೂ ಮಾಡೋರು ಅಂತಂದು ಹೇಳಿ ಅದಕ್ಕೆ ಕೆಂಪು ನೀರು ಮತ್ತು ಕರಿ ನೀರನ್ನ ಮಾಡಿಟ್ಟಿದ್ರು. ಇವೆಲ್ಲ ಏನು ಕೆಂಪು ನೀರು ಕರಿ ನೀರು ನೀವು ಡೈಲಿ ರೆಗ್ಯುಲರಾಗಿ ನಾನು ಹಿಂದಿನ ವ್ಲಾಗ್ನಾಗ ತೋರಿಸೀನಿ ದೃಷ್ಟಿ ತೆಗಿಯೋದು. ಸೊ ನಮ್ಮ ಮನ್ಯಾಗ ಸಣ್ಣ ಪುಟ್ಟದ್ದು ಏನೇ ಇದ್ರೂ ಭಾಳ ದೃಷ್ಟಿ ತೆಗಿತಾರೆ. ಸೊ ನಮ್ಮ ಮನೆದು ಹೊಸ ಬೈಕು ಭಾಳ ಖುಷಿಯಿಂದ ನಾವು ಅದನ್ನ ವೆಲ್ಕಮ್ ಮಾಡ್ಕೊಂಡಿವಿ. ಇದು ನೀವು ಬೈಕಿಗೆ ಅಂತಲ್ಲ, ನಾನು ಹಿಂದಿನ ವ್ಲಾಗ್ನಾಗೂ ನಿಮಗೆ ತೋರಿಸೇನಿ ನೆಗೆಟಿವ್ ಎನರ್ಜಿ ಹೆಂಗೆ ತೆಗೆಯೋದು ಅಂತಂದೇಳಿ. ಸೊ ಅದ್ರೊಳಗೂ ಎಲ್ಲದಕ್ಕೂ ತೆಗಿಬೋದು ನೀವು ಬೇರೆ ಬೇರೆದಕ್ಕೆಲ್ಲ. ಬಟ್ ಈ ವ್ಲಾಗ್ ನಮ್ಮದು ಕಂಟಿನ್ಯೂ ಆಗಿ ಅಂದ್ರೆ ನಮ್ಮದು ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದಾಗ ಮೇಯ್ನಾಗಿ ಎಲ್ಲ ಮನ್ಯಾಗೂ ಮುತ್ತೈದೆಯರಿಂದ ಯಾವುದೋ ಒಂದು ಕೆಲಸ ಕಾರ್ಯ ಅಂತೂ ಕಂಪ್ಲೀಟ್ ಆಗೋಲ್ಲ. ಇವರೆಲ್ಲ ನಮ್ಮ ಕಳ್ಳು ಬಳ್ಳಿ ಅದಾರ. ಸೊ ಅವ್ರಿಗೆಲ್ಲ ಕರೆದು ಮತ್ತು ಅವ್ರಿಗೆ ಕಂಕಣ ಎಲ್ಲ ಕಟ್ಟಿ ಉಡಿ ಎಲ್ಲ ತುಂಬಿ ಅವ್ರ ಕಡೆಯಿಂದ ಇದನ್ನ ಪೂಜೆನ ಕಂಪ್ಲೀಟ್ ಮಾಡಿಸ್ಬೇಕು ಅಂತಂದು ಹೇಳಿ ಅದನ್ನು ಮಾಡಿಸಿದ್ವಿ. ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೊಂಡ್ವಿ. ತೀರಾ ಎಷ್ಟು ಆಕತಿ ಅಷ್ಟು ನಮ್ಗೆ ಆ ಥರ. ಇದಿಷ್ಟೆಲ್ಲ ಮಾಡೋಷ್ಟಿಗೆ ನಮ್ಗೆ ಆಲ್ರೆಡಿ ಫುಲ್ ರಾತ್ರಿ 7:30 8 ಆಗಕ್ಕೆ ಬಂದಿತ್ತು. ಯಾಕಂದ್ರೆ ನಾವು 4 ಗಂಟೆಗೆ ಮುಹೂರ್ತಕ್ಕೆ ತೊಗೊಂಬಂದೀವಿ ಅಂತಂದ್ರೆ, ಸೊ ಅದನ್ನ ತೊಗೊಂಬಂದಾಗೂ ಮಳೆ ಫುಲ್ಲು ಜೋರಿತ್ತು. ಆ ಜೋರು ಮಳೆಯಾಗ ನಾನು ಆಲ್ರೆಡಿ ಪೂಜೆ ಮಾಡಿದ್ದೆ ಮತ್ತು ಇವರೆಲ್ಲ ಸಾಯಂಕಾಲ ಕರೆಸ್ಕೊಂಡು ಕುತ್ಕೊಂಡು ಮಾತಾಡಿ ಸೊ ಇದನ್ನೆಲ್ಲ ಮುಗಿಸ್ಕೊಳ್ಳೋಷ್ಟಿಗೆ ಆಲ್ರೆಡಿ ಇದು 7:30 8 ಗಂಟೆ ಆಗಿತ್ತು. ಅವರು ಭಾಳ ಖುಷಿ ಆದ್ರೆ. ಆಮೇಲೆ ಈ ಸಲ ಅಂತ ಬೈಕ್ ತೊಗೊಂಡ್ರೆ ನೆಕ್ಸ್ಟ್ ಮದುವೆ ಮಾಡೋಣ ಅಂತಂದು ಹೇಳಿ ಅವರು ಹರಿಸಿ ಹಾರೈಸಿ ಕಂಕಣ ಕಟ್ಟಿ ಅರಿಶಿನ ಎಲ್ಲ ಹುಕ್ಕಿ ಹೂ ಕೊಟ್ಟು, ಆಮೇಲೆ ಏನು ನಾವು ಮಂಡಕ್ಕಿ ತೊಗೊಂಬಂದಿದ್ದೆ, ಖಾರ ತೊಗೊಂಬಂದಿದ್ವಿ. ಅದ್ರ ಜೊತೆಗೆ ಸ್ವೀಟ್ಸ್ ತೊಗೊಂಬಂದಿದ್ದೆ, ಜಿಲೇಬಿ ಮತ್ತು ಪೇಡೆ 2 ತೊಗೊಂಬಂದಿದ್ದೆ. ಸೊ ಅದು ಎರಡನ್ನೂ ಅವರು ಉಡ್ಯಾಗಿಟ್ಟು ಕೊಟ್ಟು ಟೀ ಚಹಾ ಎಲ್ಲ ಕುಡಿದು ಇದಾದಮೇಲೆ ಅವ್ರು ಬಂದು ಎಲ್ಲರೂ ಸೇರಿ ಈ ಥರ ಪೂಜೆ ಮಾಡಿದ್ರು. ಸೊ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗ್ಬೋದು. ಸೊ ನೀವು ಯಾವ ಥರ ಪೂಜೆ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಸೊ ನನ್ನ ಪೂಜೆ ನಿಮಗೆ ಇಷ್ಟ ಆಯಿತು ಅಥವಾ ಏನಾದರೂ ನಿಮ್ಗೆ ಕಮೆಂಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿರಿ, ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ. ಈ ಲಾಗ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಪ್ರೀತಿಯ ಧನ್ಯವಾದಗಳು.